ಸ್ನೇಹಿತರೆ, ಇನ್ನು ಮುಂದೆ 500 ರೂಪಾಯಿ ನೋಟು 100 ರೂಪಾಯಿ ನೋಟು ಬ್ಯಾನ್ ಆಗುತ್ತಾ? ಈ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಾರದಿಂದ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಜನ ಕೇಳ್ತಿದ್ದಾರೆ, ಹಾಗಾದ್ರೆ ಈ 500 ರೂಪಾಯಿ ನೋಟು 100 ರೂಪಾಯಿ ನೋಟ್ ನಮ್ಮ ಹತ್ರ ಇರೋದು ಏನ್ ಮಾಡೋದಪ್ಪ? ಒಂದಷ್ಟು ಜನ ಬ್ಯಾಂಕ್ ಹೋಗಿ ಇದ್ದಂತ ಎಲ್ಲ ನೋಟನ್ನ ಕೊಟ್ಟು ಬಂದು ಬೇರೆ ನೋಟ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಆದ್ರೆ RBI 2026ರಲ್ಲಿ ಒಂದಷ್ಟು ಮಹತ್ವದ ಬದಲಾವಣೆಯನ್ನ ಮಾಡ್ತಾ ಇದೆ. ಹೌದು, ಆದ್ರೆ ನಿಮ್ಮ ಹತ್ರ ಇರುವಂತ 500 ರೂಪಾಯಿ ನೋಟು 100 ರೂಪಾಯಿ ನೋಟು ಮಾನ್ಯ ಆಗಲ್ಲ, ರದ್ದಾಗಲ್ಲ. ಅದೊಂದು ಸ್ಪಷ್ಟನೆಯನ್ನ ಕೊಡ್ತೀನಿ. ಸೊ ಹಾಗಾದ್ರೆ RBI ಏನಪ್ಪಾ ಬದಲಾವಣೆಯನ್ನ ಮಾಡುತ್ತೆ? ಸೊ ಮೊದಲನೇದಾಗಿ ಈ ಒಂದು ನೋಟ್ ನ ಕ್ವಾಲಿಟಿ ಏನಿದೆಯೋ, ಅಂದ್ರೆ ಮುದ್ರಣದ ಕ್ವಾಲಿಟಿ ಏನಿದೆಯೋ ಅದು ಇನ್ನಷ್ಟು ಇಂಪ್ರೂವ್ ಆಗುತ್ತೆ. ಹಾಗೆ ಎರಡನೇದಾಗಿ ಹೆಚ್ಚುವರಿ ಸೆಕ್ಯೂರಿಟಿ ಫೀಚರ್ಸ್ ಅನ್ನ ಇನ್ನು ಮುಂದೆ ಇದರಲ್ಲಿ ಅಳವಡಿಸಲಾಗುತ್ತೆ. ಹಾಗೆ ಸ್ಪಷ್ಟ ಮೈಕ್ರೋ ಪ್ರಿಂಟಿಂಗ್ ಅನ್ನ ಇನ್ನು ಮುಂದೆ ಅಳವಡಿಸ್ತಾರೆ. ಯಾಕೆ ಹೀಗೆ ಮಾಡಿದ್ರು RBI ಅಂತ ನೋಡೋದಾದ್ರೆ, ಸೊ ಇತ್ತೀಚೆಗೆ ನೀವು ನೋಡ್ಬೋದು ಸಾಕಷ್ಟು ಫೇಕ್ ನೋಟ್ಸ್ಗಳು ಬರ್ತಾ ಇದೆ. ಸೊ ಜನ ಅದನ್ನ ನಂಬ್ತಾ ಇದ್ರೆ, ಸೊ ಹೇಗೆ ಡಿಟ್ಟೋ ಇದೇ ತರ ನಮ್ಗೆ ಕಾಣುತ್ತೆ. ಫೇಕ್ ನೋಟ್ಸ್ ಅನ್ನುವಂಥ 1% ಕೂಡ ಗೊತ್ತಾಗಲ್ಲ. ಸೊ ಹಾಗಾಗಿ ಇದನ್ನ ಸ್ಟಾಪ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ RBI ಈ ಒಂದು ಬದಲಾವಣೆಯನ್ನ ತರ್ತಾ ಇದೆ. ಸೊ ಇನ್ನು ಮುಂದೆ ನೀವು ಬ್ಯಾಂಕ್ ನಲ್ಲಿ ಹೋಗಿ ಅಥವಾ ATM ಅಲ್ಲಿ ಹಣವನ್ನ ವಿಡ್ರಾ ಮಾಡ್ತೀರಿ ಅಂತಂದ್ರೆ ನಿಧಾನವಾಗಿ ನಿಮಗೆ ಹೊಸ ನೋಟ್ಸ್ಗಳು ಬರುತ್ತೆ. ಸೊ ಕ್ವಾಲಿಟಿ ನೋಟ್ಸ್ಗಳು ಇನ್ನು ಮುಂದೆ ಬರುತ್ತೆ. ಆದ್ರೆ ನಮ್ಮ ಹತ್ರ ಇರುವಂತ 500 ರೂಪಾಯಿ 100 ರೂಪಾಯಿ ನೋಟ್ ಚಲಾವಣೆಯಲ್ಲಿ ಇದ್ದೇ ಇರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಗಾಬರಿ ಆಗಬೇಡಿ. ಈ ವಿಡಿಯೋನ ಒಂದಷ್ಟು ಜನರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಕ್ಲಾರಿಟಿ ಸಿಗ್ಲಿ. Boss Wala. Be the boss.